ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾದರೂ ಅದರ ಆಚರಣೆ ಭೂಮಿ ಮೇಲೆ ನಡೆಯುವುದು ಪ್ರತೀತಿ. ವರ್ಷದಲ್ಲಿ ನೂರಾರು ಮದುವೆಗಳು ನಡೆಯುವ ಪೈಕಿ ಪಟ್ಟಣದಲ್ಲಿ ಗುರುವಾರದಂದು ಸಾವಿತ್ರಮ್ಮ ಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ಮದುವೆಯಲ್ಲಿ ದಾರಿಗೆಂದು ನಿರ್ಮಿಸಿದ್ದ ವಿಶೇಷ ದೇವಸ್ಥಾನದ ರೀತಿಯ ಸೆಟ್ ಎಲ್ಲರ ಆಕರ್ಷಣೆ ಆಗಿತ್ತು. ಈ ಮೂಲಕ ಬೇರೆಲ್ಲ ಮದುವೆಗಳಿಗಿಂತ ಕೊಂಚ ವಿಭಿನ್ನವಾಗಿತ್ತು. ಪಟ್ಟಣದ ಬಿಎಂ ರಸ್ತೆಯಲ್ಲಿನ ಸಾವಿತ್ರಮ್ಮ ಕರಿಯಪ್ಪ ಚೌಟ್ರಿಯಲ್ಲಿ ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ ಅವರ ಮಗ ಸುರಾಗ್ ಮೂರ್ತಿ ಮತ್ತು ಡಿ ಕಾಳಿನಹಳ್ಳಿ ವಾಸಿ ಗುತ್ತಿಗೆದಾರ ರಮೇಶ್ ಅವರ ಪುತ್ರಿ ಗ್ರೀಷ್ಮಾ ರಮೇಶ್ ನಡುವೆ ನಡೆದ ವಿವಾಹ ಮಹೋತ್ಸವಕ್ಕೆಂದು ಪಟ್ಟಣದ ಎಸ್ಎನ್ ಫ್ಲವರ್ ಡೆಕೋರೇಟರ್ಸ್ನ ಮಾಲೀಕ ಹರೀಶ್ ಮತ್ತವರ 15 ಮಂದಿಯ ತಂಡ 5-6 ದಿನಗಳನ್ನು ವ್ಯಯಿಸಿ ಸಿದ್ಧಪಡಿಸಿದ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ವೈಕುಂಠ ಮಾದರಿ ದಾರಾ ಮಂಟಪ ಪ್ರಮುಖ ಆಕರ್ಷಣೆಯಾಗಿತ್ತು. ಕಲ್ಯಾಣ ಮಂಟಪದ ವೇದಿಕೆಯಲ್ಲಿ 60 ಅಡಿ ಅಗಲದ ದಾರಾ ಮಂಟಪದ ಮಧ್ಯಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿ, ಮುಂಭಾಗ ರಾಘವೇಂದ್ರ ಸ್ವಾಮಿಗಳು, ಅಕ್ಕಪಕ್ಕದಲ್ಲಿ ಲಕ್ಷ್ಮೀ, ವಿನಾಯಕ ಮತ್ತು ವಿಶೇಷವಾಗಿ ಅಯೋಧ್ಯೆ ರೂಪದಲ್ಲಿನ ಬಾಲರಾಮನನ್ನ ನಿರ್ಮಾಣ ಮಾಡಲಾಗಿತ್ತು. ನನ್ನ ಹೆಸರು ಹರೀಶ್ ಅಂತ. ನಮ್ಮದು ಎಸ್ಎನ್ ಫ್ಲವರ್ ಡೆಕೋರೇಷನ್. ನಾವು ಇದನ್ನು ಹೆಚ್ಚು ಕಮ್ಮಿ 1 ತಿಂಗಳಿಂದ ಇದು ಫೈಬರ್ ಮೆಟೀರಿಯಲ್ನ ತರಿಸಿ ಇಲ್ಲೇ ಪ್ರಿಪೇರ್ ಮಾಡಿ ರೆಡಿ ಮಾಡಿರೋವಂಥದ್ದು. ತಿರುಪತಿ ಕಾನ್ಸೆಪ್ಟ್ ತೊಗೊಂಡು ರಾಘವೇಂದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿಸ್ಕೊಂಡಿದ್ವಿ. ಇದು ನಮ್ಮ ಮೂರ್ತಣ್ಣವರು ಅವರ ಮಗನ ಮದುವೆ ಸುರಾಗ್ ಮೂರ್ತಿ ಅಂತ, ಅವರ ಒಂದು ಇದಕ್ಕೆ ನಾವು ರೆಡಿ ಮಾಡ್ತೀವಿ. ಬಾಲರಾಮ, ವೆಂಕಟೇಶ್ವರ, ಲಕ್ಷ್ಮಿ ಮತ್ತು ರಾಘವೇಂದ್ರ ಸ್ವಾಮಿ, ಗಣಪತಿ. ಇದು 60 ಅಡಿ. ಇಲ್ಲಿಂದ 15 ಜನ ಹುಡುಗರು ಕೆಲಸ ಮಾಡಿದ್ದಾರೆ. ರಾತ್ರಿ ಫುಲ್ ಫಿಟ್ಟಿಂಗ್ ಎಲ್ಲ ರಾತ್ರಿ ಫುಲ್ ಆಗಿದೆ.
ಗೌಡ ಕಲ್ಯಾಣ ಮಂಟಪದಲ್ಲಿ ಕಾಲ್ನಳ್ಳಿ ನಿವಾಸಿಗಳಾದ ಶ್ರೀಮತಿ ಹೇಮಲತಾ ಮತ್ತು ರಮೇಶ್ ಅವರ ಪುತ್ರಿ ವಿವಾಹ ಕಾರ್ಯಕ್ರಮ ನೆರವೇರ್ತಾ ಇದೆ. ವಿಶೇಷವಾಗಿರತಕ್ಕಂತಹ ನಮ್ಮ ಚಂದ್ರಪಟ್ಟಣ ಟೌನ್ ಬಾಗೂರು ರೋಡ್ ನಿವಾಸಿಗಳಾದ ಹರೀಶ್ ಅವರ ನೇತೃತ್ವದ ಒಂದು ವಿಶೇಷವಾದ ಮಂಟಪದ ದಿವ್ಯಾಲಂಕಾರದ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಸಾಕ್ಷಾತ್ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಕ್ಷೇತ್ರವಾಗಿದೆ ಇದು. ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯ, ಅಯೋಧ್ಯ ಬಾಲರಾಮನ ಅನುಗ್ರಹ, ಅವರ ಮನದೇವರು ಲಕ್ಷ್ಮೀ ಸಮೇತ ವೆಂಕಟೇಶ್ವರನ ವಿಗ್ರಹ, ಹೀಗೆ ವಿಶೇಷವಾಗಿರ್ತಕ್ಕಂತಹ ದೇವರ ಸಾನ್ನಿಧ್ಯದೊಂದಿಗೆ ಭವ್ಯವಾದ ಮಂಟಪ ನಿರ್ಮಾಣವನ್ನು ಮಾಡಿ ಜನರಿಗೆ ವಿಶೇಷ ಉತ್ಸಾಹವನ್ನು ತುಂಬುತ್ತಾ ಇದ್ದಾರೆ. ಈ ಒಂದು ಧಾರಾ ಮಂಟಪ ಎಲ್ಲರಿಗೂ ಕೂಡ ಮಾರ್ಗದರ್ಶಕವಾಗಿದೆ ಮತ್ತು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಅವರ ನವದಂಪತಿಗಳಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಉಂಟು ಮಾಡಲಿ. ತನ್ಮೂಲಕವಾಗಿ ವಿಶೇಷವಾಗಿ ಮಾಡಿರ್ತಕ್ಕಂಥ ಹರೀಶ್ ನೇತೃತ್ವದ ತಂಡಕ್ಕೆ ಭಗವಂತ ಮಂಗಳವನ್ನು ಕೊಡಲಿ. ಆ ವಿಶೇಷವಾಗಿ ಮಂಟಪ ನಿರ್ಮಾಣ ಮಾಡಬೇಕು ಅಂತ ಕನಸನ್ನು ಹೊತ್ತಿರ್ತಕ್ಕಂಥ ಉದ್ಯೋಗಿನ ತಂದೆ ರಮೇಶ್ ಅವರು ಕೂಡ ಈ ಶುಭವನ್ನು ಕೋರ್ತೇನೆ.